ಶರೀರದೊಳಗಿನ ಪ್ರತಿಯೊಂದು ಸೆಲ್ಲುಗಳು ಚೆನ್ನಾಗಿ ಕೆಲಸ ಮಾಡುವಂತೆ, ಎಲ್ಲ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡೋ ಹಾಗೆ, ಅವನ ಬುದ್ಧಿ ಬ್ರೇನ್ ಚೆನ್ನಾಗಿ ವರ್ಕ್ ಮಾಡೋ ಹಾಗೆ, ಎಲ್ಲ ನಾಡಿಗಳಲ್ಲಿ ರಕ್ತ ಚೆನ್ನಾಗಿ ಹರಿಯೋ ಹಾಗೆ ನಿರಂತರವಾಗಿ ಒಳಗೆ ಕಾರ್ಯವನ್ನ ಮಾಡಿಸ್ತಾ ಇರೋದು ಭಗವಂತ ಅಂತರ್ಯಾಮಿಯಾಗಿ. ಅದರ ಕಡೆಗೆ ಇವನಿಗೆ ಗಮನ ಇಲ್ಲ. ಆದರೆ ತನ್ನ ಪಾಡಿಗೆ ತನ್ನ ಕಾರ್ಯವನ್ನು ಉತ್ಸಾಹದೊಳಗೆ ಮಾಡುವುದರೊಳಗೆ ತೊಡಗಿರುತ್ತಾನೆ. ನಮ್ಮ ಶರೀರವನ್ನು ಕೊಟ್ಟು ದೇವರು ಒಳಗಿದ್ದು ಪ್ರೇರಣೆಯನ್ನ ಮಾಡ್ತಾ ಇದ್ದಾನೆ. ಮಾತನಾಡಿಸಿದರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳು, ಗುರುಗಳು, ಶಿಷ್ಯರು ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸ್ತಾರೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಕೆಲಸ ಆಯಿತು ಅಂತ ಕುಳಿತಾರೆ. ಒಗ್ಗಟ್ಟು ಬಂತು ಹೇಗೆ? ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟರೆ ಯಾರು? ನಾನು ಮಾತನಾಡಿಸಿದ್ದಕ್ಕೆ ಇನ್ನೊಬ್ಬ ಯಾಕೆ ರೆಸ್ಪಾನ್ಸ್ ಮಾಡಬೇಕು? ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಇದನ್ನೇ ಇವತ್ತಿನ ಸಂದೇಶವನ್ನಾಗಿ ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಂಡು ಇಡೀ ಜೀವನದಲ್ಲಿ ವಿಜಯದಾಸರು ನೀಡಿದ ಈ ಸಂದೇಶ, ಉಪನಿಷತ್ತು ನೀಡಿದ ಈ ಸಂದೇಶವನ್ನ, ವಿಷ್ಣು ಸಹಸ್ರನಾಮ, ಮಹಾಭಾರತ, ಭಾಗವತಾದಿಗಳು, ಭಗವದ್ಗೀತೆ ನೀಡಿದ ಈ ಸಂದೇಶ, ಇದು ಸಾರ್ವಕಾಲಿಕ ಸಂದೇಶ. ಅದನ್ನೇ ತಿಳಿಯುವ ಭಾಷೆಯಲ್ಲಿ ವಿಜಯದಾಸರು ಹೇಳಿದರು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ ಅಂತ. ಈ ಅನುಸಂಧಾನವನ್ನೇ ನಮ್ಮ ಇಡೀ ಜೀವನದಲ್ಲಿ ನಾವು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಒಂದು ದೃಢವಾದ ಸಂಕಲ್ಪವನ್ನು ಎಲ್ಲರೂ ಇವತ್ತಿನ ಈ ಚಾತುರ್ಮಾಸ್ಯದ ಪ್ರಾರಂಭದ ದಿನ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಸಂಕಲ್ಪವನ್ನು ಮಾಡಿ ದೃಢವಾಗಿ ಇಟ್ಟುಕೊಳ್ಳಿ. ಒಂದು ಸಲ ಆದರೂ ಇಡೀ ದಿವಸದೊಳಗೆ ಮನಸ್ಸಿನೊಳಗೆ ಬಂದು ಹೋದರೆ ಸಾಕು, ಕ್ಷಣ ಕ್ಷಣಕ್ಕೆ ಬರಬೇಕು. ಅದು ನಿಜವಾದ ಸಾಧನೆಯ ಬಹಳ ದೊಡ್ಡ ಮಟ್ಟ. ಕೊನೆ ಪಕ್ಷ ದಿನಕ್ಕೆ ಕೆಲವು ಬಾರಿ ಆದರೂ ಬರಲಿ, ಅದೂ ಇಲ್ಲ ಒಂದು ಸಲ ಆದರೂ ಬಂದು. ಆಟ ಆಡ್ತಾ ನಗನಗುತ್ತಾ ಮಕ್ಕಳು ಹತ್ರ ಬರ್ತಾರೆ ಅಂದರೆ ತಂದೆ ತಾಯಿಗಳು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಅಂತ ಒಂದು ಸಲ ಕೈ ಮುಗಿಯಿರಿ ದೇವರಿಗೆ. ಹೊಟ್ಟೆಯಲ್ಲಿಯೇ ಪ್ರಾಣ ಕಳೆದುಕೊಂಡ ಮಕ್ಕಳು, ಹುಟ್ಟಿ ಕೆಲವು ದಿನಗಳಿಗೆ ಪ್ರಾಣ ಕಳೆದುಕೊಂಡವುಗಳು, ಅನಾರೋಗ್ಯದಿಂದ ಬುದ್ಧಿವಾಂಗ್ಯದಿಂದ ನರಳುವ ಮಕ್ಕಳು, ಅದ್ಯಾವುದಿಲ್ಲದಂತೆ ನಗನಗತ ಕುಣಿತ ಮಕ್ಕಳು ಹತ್ತಿರ ಬರ್ತವೆ ಅಂತಂದಾಗ ತಂದೆ ತಾಯಿಗಳು ಮೈ ಮರೆತು ಆಟ ಆಡಿಸ್ತಾರೆ, ಎತ್ತಿಕೊಂಡು ಮುದ್ದಾಡುತ್ತಾರೆ. ಈ ಎತ್ತಿಕೊಂಡು ಮುದ್ದಾಡುವ ಸೌಭಾಗ್ಯವನ್ನ ಕೊಟ್ಟ, ಮುದ್ದು ಕೊಡುವ ಭಾಗ್ಯ ಕೊಟ್ಟ ಮುದ್ದು ಕೃಷ್ಣನ ಸ್ಮರಣೆ ಬರೋದಿಲ್ಲ ಅಂದ್ರೆ ವ್ಯರ್ಥ ಅದು ಜನ್ಮ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಒಬ್ಬ ಸ್ಮೈಲ್ ಮಾಡ್ತಾನೆ ಅಂದ್ರೆ ಆ ಭಗವಂತನ ಸ್ಮರಣೆ. ನನ್ನನ್ನು ನೋಡಿ ಒಬ್ಬ ನಕ್ಕ ಉಪ್ಪುಗಟ್ಟ ಹಾಕಿ ಮುಖ ತಿರುಗಿಸಿಕೊಂಡು ಹೋಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ನನ್ನ ಬಗ್ಗೆ ವಿಶ್ವಾಸ ಪ್ರೀತಿಗಳನ್ನು ಕೊಟ್ಟ ದೇವರು ಅಂತ ಸ್ಮರಣೆ ಬರಬೇಕು.